ಬೋರ್ಡ್ ಅಂದರೆ ದೊಡ್ಡದಿರುತ್ತೆ, ಬೋರ್ಡ್ ರೂಮ್ಸ್ ದೊಡ್ಡದಿರುತ್ತೆ. ಆ್ಯಂಡ್ ತೀರಾ ಏಜ್ ಆದವ್ರು ಇದ್ರು ಅಂದರೆ ಅವರಿಗೆ ಸ್ವಲ್ಪ ಕೇಳಿಸ್ಕೊಳ್ಳೋದು ತೊಂದರೆ ಇಲ್ಲ. ಹಿಯರಿಂಗ್ ಸ್ವಲ್ಪ ಅಷ್ಟು ಆ್ಯಕ್ಟಿವ್ ಇರಲ್ಲ. ಸೊ ಯು ಹ್ಯಾವ್ ಟು ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಮಾತಾಡಿ. ಓಕೆ, ಒಂದು ಕ್ವೆಶನಲ್ಲಿ ಯು ಡಿವಿಯೇಟೆಡ್. ನಾನು ಕೇಳಿದ ಪ್ರಶ್ನೆ ಇಷ್ಟೇ, ನಿಮಗೆ ಮದುವೆ ಆದರೆ ನಿಮ್ಮ ವೈಫ್ನು ಅಷ್ಟೇ ಪ್ರಾಮಿನೆನ್ಸ್ ಕೊಡ್ತೀರಾ ಅಂತ. ಯು 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 ಬೆಟ್ ಅರೌಂಡ್ ದ ಬುಷ್ ಅಲ್ಲಿ. ನಾನು ಮದುವೆ ಆಗ್ತೀವಿ, ಅತ್ತೆ ಸೊಸೆ. ನೋ, ಐ ಡೆಂಟ್ ಆಸ್ಕ್, ಬಿ ಪ್ರಿಸೈಸ್. ನನ್ನ ಕ್ವೆಶನ್ ಇಷ್ಟೇ, ಹೌದು ಮಾಡ್ತೀನಿ, ನನಗೆ ಇಂಟ್ರೆಸ್ಟ್ ಇದ್ದರೆ ಐ ವಿಲ್ ಆಸ್ಕ್ ಫರ್ದರ್ ಕ್ವೆಶನ್ಸ್ ಆನ್ ದ್ಯಾಟ್. ಓಕೆ, ಸೊ ಡೋಂಟ್ ಬೀಟ್ ಅರೌಂಡ್ ದ ಬುಷ್ ಆ್ಯಂಡ್ ಬಿ ಅಟೆಂಟಿವ್. ಪ್ರೆಸೆನ್ಸ್ ಆಫ್ ಮೈಂಡ್ ಇರಲಿ. ಏನು ಕ್ವೆಶನ್ ಕೇಳ್ತಾ ಇದೀವಿ ಅದನ್ನು ನೀಟಾಗಿ ಇಂಟ್ರೋಸ್ಪೆಕ್ಟ್ ಮಾಡಿ. ಓಕೆ, ಬಟ್ ವಾಟ್ ಯು ಆನ್ಸರ್ಡ್ ಅಬೌಟ್ ಯುವರ್ ಮದರ್ ವಾಸ್ ವೆರಿ ಗುಡ್, ಇನ್ವ್ಯಾಲ್ಯೂಬಲ್. ಎಸ್, ದಟ್ ಈಸ್ ವಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಬಿಕಾಸ್ ಸಿ, ಒಬ್ಬ ಮದರ್ ಅಥವಾ ವೈಫ್ ಅವ್ರು ಏನು ಫ್ಯಾಮಿಲಿಗೋಸ್ಕರ ಮಾಡ್ತಾರೋ, ಹೌ ಕ್ಯಾನ್ ಯು ಮಾನಿಟೈಸ್ ಇಟ್ ಅಲ್ವಾ? ಇನ್ಸ್ಟೆಡ್ ಯು ಕ್ಯಾನ್ ಗಿವ್ ಅವರ್ ಈಕ್ವಲ್ ಸ್ಟೇಟಸ್, ಅವ್ರಿಗೇನು ಬೇಕೋ